ಛತ್ರಪತಿ ಶಿವಾಜಿ ಮಹಾರಾಜರು ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಧೈರ್ಯಶಾಲಿ ಮತ್ತು ಪ್ರಜಾಹಿತಚಿಂತಕ ರಾಜನಾಗಿ ಪ್ರಸಿದ್ಧರಾಗಿದ್ದಾರೆ. ಅವರು 1630ರಲ್ಲಿ ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಅವರ ತಾಯಿ ಜಿಜಾಬಾಯಿ ಮತ್ತು ತಂದೆ ಶಹಾಜಿ ಭೋಸಲೆ. ಬಾಲ್ಯದಿಂದಲೇ ಶಿವಾಜಿ ಮಹಾರಾಜರು ಧೈರ್ಯ, ಧರ್ಮಭಕ್ತಿ ಮತ್ತು ದೇಶಭಕ್ತಿಯನ್ನು ತಮ್ಮ ತಾಯಿಯಿಂದಲೇ ಕಲಿತರು. ಶಿವಾಜಿ ಮಹಾರಾಜರು ಬಾಲ್ಯದಲ್ಲೇ ಯುದ್ಧಕಲೆಗಳಲ್ಲಿ ಪರಿಣತರಾಗಿದ್ದರು. ಅವರು ತಮ್ಮ ಸ್ನೇಹಿತರೊಂದಿಗೆ ಸೇರಿ ಮೊಳೆಯ ಸೇನೆಯನ್ನು ರಚಿಸಿ ಸ್ವರಾಜ್ಯದ ಕನಸನ್ನು ಕಂಡರು. ಆಗ ಭಾರತದಲ್ಲಿ ಮುಘಲ್ ಸಾಮ್ರಾಜ್ಯ ಬಹಳ ಬಲವಾಗಿತ್ತು. ಆದರೆ ಶಿವಾಜಿ ಮಹಾರಾಜರು ತಮ್ಮ ಚಾಣಾಕ್ಷತೆ ಮತ್ತು ಧೈರ್ಯದಿಂದ ಹಲವಾರು ಕೋಟೆಗಳನ್ನು ಗೆದ್ದು ಸ್ವರಾಜ್ಯವನ್ನು ನಿರ್ಮಿಸಿದರು. ಅವರ ಅತ್ಯಂತ ಪ್ರಸಿದ್ಧ ಯುದ್ಧಗಳಲ್ಲಿ ಒಂದಾದ ಪ್ರತಾಪಗಢದ ಯುದ್ಧದಲ್ಲಿ ಅವರು ಅಫ್ಜಲ್ ಖಾನ್ ವಿರುದ್ಧ ಹೋರಾಡಿದರು. ಅಫ್ಜಲ್ ಖಾನ್ ಬಹಳ ಬಲಿಷ್ಠನಾಗಿದ್ದರೂ ಶಿವಾಜಿ ಮಹಾರಾಜರು ತಮ್ಮ ಬುದ್ಧಿವಂತಿಕೆಯಿಂದ ಅವನನ್ನು ಸೋಲಿಸಿದರು. ಈ ಘಟನೆಯಿಂದ ಅವರ ಶೌರ್ಯ ಮತ್ತು ಧೈರ್ಯವನ್ನು ಎಲ್ಲರೂ ಅರಿತುಕೊಂಡರು. ಶಿವಾಜಿ ಮಹಾರಾಜರು ಪ್ರಜೆಗಳ ಕಲ್ಯಾಣವನ್ನು ಸದಾ ಗಮನದಲ್ಲಿಟ್ಟುಕೊಂಡಿದ್ದರು. ಅವರು ರೈತರಿಗೆ ಸಹಾಯ ಮಾಡುತ್ತಿದ್ದರು ಮತ್ತು ಮಹಿಳೆಯರಿಗೆ ಗೌರವವನ್ನು ನೀಡುತ್ತಿದ್ದರು. ಅವರ ಆಡಳಿತದಲ್ಲಿ ನ್ಯಾಯ ಮತ್ತು ಸಮಾನತೆ ಇತ್ತು. ಅವರು ಧರ್ಮಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ನೋಡುತ್ತಿದ್ದರು. ಶಿವಾಜಿ ಮಹಾರಾಜರು ಸಮುದ್ರ ಸೇನೆಯನ್ನು ನಿರ್ಮಿಸಿ ತಮ್ಮ ರಾಜ್ಯವನ್ನು ಬಲಪಡಿಸಿದರು. ಅವರು ಹಲವಾರು ಕೋಟೆಗಳನ್ನು ನಿರ್ಮಿಸಿ ತಮ್ಮ ರಾಜ್ಯವನ್ನು ರಕ್ಷಿಸಿದರು. ರೈಗಢ ಕೋಟೆ ಅವರ ರಾಜಧಾನಿಯಾಗಿತ್ತು. ಅಲ್ಲಿ ಅವರು 1674ರಲ್ಲಿ ರಾಜಾಭಿಷೇಕಗೊಂಡರು ಮತ್ತು ಛತ್ರಪತಿ ಎಂಬ ಬಿರುದನ್ನು ಪಡೆದರು. ಅವರ ಜೀವನದಲ್ಲಿ ಅನೇಕ ಸವಾಲುಗಳಿದ್ದರೂ ಅವರು ಎಂದಿಗೂ ಹಿಂಜರಿಯಲಿಲ್ಲ. ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಅವರು ತಮ್ಮ ಸೈನಿಕರಿಗೆ ಪ್ರೇರಣೆ ನೀಡುತ್ತಿದ್ದರು ಮತ್ತು ಸದಾ ಅವರೊಂದಿಗೆ ನಿಂತಿದ್ದರು. 1680ರಲ್ಲಿ ಶಿವಾಜಿ ಮಹಾರಾಜರು ನಿಧನರಾದರು. ಅವರ ಸಾಹಸ ಮತ್ತು ಸಾಧನೆಗಳು ಇಂದಿಗೂ ಜನರ ಹೃದಯದಲ್ಲಿ ಜೀವಂತವಾಗಿವೆ. ಅವರು ಭಾರತ ದೇಶಕ್ಕೆ ಒಂದು ಮಹಾನ್ ನಾಯಕನಾಗಿದ್ದರು. ಈ ಕಥೆಯು ನಮಗೆ ಧೈರ್ಯ, ದೇಶಭಕ್ತಿ ಮತ್ತು ನ್ಯಾಯದ ಮಾರ್ಗವನ್ನು ಅನುಸರಿಸುವುದನ್ನು ಕಲಿಸುತ್ತದೆ. ಶಿವಾಜಿ ಮಹಾರಾಜರ ಜೀವನವು ಎಲ್ಲರಿಗೂ ಒಂದು ಮಹತ್ವದ ಪಾಠವಾಗಿದೆ.